ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ನಿಮ್ಗೆ ಇವತ್ತೊಂದು ಕಡೆ ಕರ್ಕೋಗ್ತೀನಿ ಆಯ್ತಾ. ನಮ್ಮ ಮನೆ ಹತ್ರನೇ, ಮನೆ ಹಿಂದ್ಗಡೆ ಕರ್ಕೋಗ್ತಾ ಇದ್ದೇನೆ. ಈಗ 5 ಗಂಟೆ ಆಗಿದೆ ಆಯ್ತಾ. ಟೀ ಮಾಡಿಕೊಟ್ಟೆ. ನಾನಂತೂ ಟೀ ಕುಡಿಯಲ್ಲ. ನೋಡಿ, ಒಂದು ಪಾತ್ರೆ ತೋರಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ಹೂ ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ದು ಸಿಲಿಂಡ್ರ್ ನೋಡಿ ಮನೆ ಹೊರಗಡೆ ಇದೆ ಅಲ್ವಾ, ಅದಕ್ಕೊಂದು ಚಾವಿ ಹಾಕಿದ್ವಿ. ಯಾರಾದ್ರೂ ಬಂದ್ರೆ ಎತ್ ಹೋಗ್ಬಿಟ್ರೆ ಅನ್ಕೊಂಡು. ಒಳಗಡೆ ಒಲೆ ಇದೆ, ಹೊರಗಡೆ ಸಿಲಿಂಡರ್ ಇದೆ. ಆ ರೀತಿ ವ್ಯವಸ್ಥೆ ಮಾಡಿದ್ರು. ಓಕೆನಾ. ಹಾಗೆ ಇಲ್ಲಿ ಗಿಡ ಇದೆ, ಸ್ವಲ್ಪ ಹೂವಾಗತ್ತೆ, ಅಷ್ಟೇನು ಹೂವಾಗಿಲ್ಲ. ಇನ್ನು ಮುಂದೆ ನಾನು ಗಿಡವನ್ನ ಮಾಡ್ಕೋಬೇಕು. ದೇವರಿಗೆ ಹೂ ಬೇಕಲ್ವಾ, ಹಾಗಾಗಿ. ಇಲ್ಲಂತೂ ಡೌನ್ ಇದೆ, ನೀವು ಬಂದ್ರೆ ಬಿದ್ದು ಬಿಡ್ತೀರಿ ಇಲ್ಲಿ. ಓಕೆನಾ. ನಮ್ಗೆ ರೂಢಿ ಇದೆಯಲ್ವಾ, ಕಾಲು ಸ್ವಲ್ಪ ಮುಂದೆ ಹೋಯ್ತು ಅಂದ್ರೆ ಕೆಳಗೆ ಹೋಗ್ಬಿಡೋದೆ. ಈ ರೀತಿ ಇದೆ ಇಲ್ಲಿ. ಅಂದ್ರೆ ಇಲ್ಲಿ ಕಂಪೌಂಡ್ ಹಾಕ್ಬೇಕು, ಸ್ವಲ್ಪ ಲೇಟ್ ಇದೆ. ಓಕೆ. ಹಾಗೆ ಇದು ಹೂವು ನಿಮಗೆ ಗೊತ್ತಾ? ಇದು ಕಾಕಡ ಹೂವು ಏನೋ ಅಂತಾರೆ ನೋಡಿ, ನನಗೇನು ಸರಿಯಾಗಿ ಗೊತ್ತಿಲ್ಲ. ಎಲ್ಲಿ ಹಾಕಿದ್ರು ಅದು ಎದ್ಕೊಬಿಡತ್ತೆ. ಒಂದು ಚಿಕ್ಕದು ಗಿಡ ಹಾಕಿದ್ನಲ್ವಾ, ದೊಡ್ಡ ಮರ ತರ ಆಗ್ಬಿಟ್ಟಿದೆ ಗಿಡ, ಅಂದ್ರೆ ಹಿಂಡಾಗ್ಬಿಟ್ಟಿದೆ. ಓಕೆನಾ. ಆದ್ರೂ ಹೂವಾಗತ್ತೆ, ತುಂಬಾ ಹೂವಾಗತ್ತೆ. ನಮ್ಗೇನು ದೇವ್ರಿಗೆ ಹಾಕ್ಲಿಕ್ಕೆ, ದೇವ್ರಿಗೆ ಹಾಕ್ತಾರೆ ಇದು. ಹಾಗೆ ಇದನ್ನ ಸಾಯಂಕಾಲ ಎತ್ತಿ ತಕೊಂಡು ಹೋದ್ರೆ ನಾವು ಸಣ್ಣ ಮಾಲೆ ಮಾಡಿ ದೇವ್ರಿಗೆ ಹಾಕ್ಬಹುದಲ್ವಾ. ಹಾಗೆ ಅದಕ್ಕೆ ನಾನು ನೆಟ್ಟಿದ್ದೆ ಒಂದ್ ಸೈಡ್. ಏನು ಗಿಡ ಇಲ್ಲಲ್ವಾ, ಇನ್ನು ಮುಂದೆ ನಾನು ಮಾಡ್ಕೋಬೇಕು. ತುಂಬಾ ಗಿಡ ಮಾಡ್ತಿದ್ದೆ ಗೊತ್ತಾ. ತುಂಬಾ ಗಿಡ ಮಾಡೋದು, ತರಕಾರಿ ಬೆಳೆಯೋದು, ಎಷ್ಟೆಲ್ಲ ಮಾಡ್ತಿದ್ದೆ ಅಂದ್ರೆ ಈಗೆಲ್ಲ ಮನೆ ಕೆಲಸ ನಡೀತಾ ಇದೆ. ಫುಲ್ ಮನೆಯೆಲ್ಲ ರಾಡಿಯಾಗಿ, ಮನೆ ಜಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಗಿಡ ಹೋಯ್ತು ಗೊತ್ತಾ. ಆಯ್ತು ನೋಡಿ, ಎಷ್ಟು ಹೂವು ತೋರಿಸಿದ್ನಲ್ವಾ, ಎಷ್ಟು ಹೂವು ಸಿಕ್ತು. ಒಂದು ಸಣ್ಣ ಮಾಲೆ ಆಗತ್ತೆ, ಒಂದು ಫೋಟೋಗೆ ಸಾಕು ಅಷ್ಟೇ. ಹಾಗೆ ಇದು ನಾಯಿ ಮತ್ತು ಬೆಕ್ಕು ಹಾಳು ಮಾಡಿತ್ತು ಅಂದಿದ್ನಲ್ವಾ, ಸಣ್ಣ ಸಣ್ಣ ಹರಿಗೆ ಗಿಡ, ಅದು ಸ್ವಲ್ಪ ಎದ್ಕೊಂಡಿದೆ. ಈಗ ನೀರ್ ಹಾಕ್ತಾ ಇದ್ನಲ್ವಾ, ಸ್ವಲ್ಪ ದೊಡ್ಡಾಗಿದೆ. ಅದನ್ನು ನೆಡ್ಬೇಕು. ನಿಮ್ಗೆ ತೋರಿಸ್ತೇನೆ ನಾನು ಯಾವ ರೀತಿ ನೆಡ್ತೇನೆ ಅನ್ಕೊಂಡು. ಹಾಗೆ ಟೊಮೆಟೊ ಗಿಡ ಇತ್ತಲ್ವಾ, ಚಿಕ್ಕದಿತ್ತು ನೋಡಿ, ಎಷ್ಟು ದೊಡ್ಡಾಗಿದೆ. 4 ದಿನಕ್ಕೆ ದೊಡ್ಡಾಗ್ಬಿಟ್ಟಿದೆ ಅದು. ಈಗ ಟೊಮೆಟೊ ಕಾಯಿ ಆಗತ್ತೆ, ನಿಮ್ಗೆ ತೋರಿಸ್ತೇನೆ ಕಾಯಿ ಆದ್ಮೇಲೆ. ಟೊಮೆಟೊ ಹಣ್ಣು ತಂದು ತಿನ್ನೋದು ದೊಡ್ಡದಲ್ಲ. ಓಕೆನಾ. 10, 20, 30 ರೂಪಾಯಿ, 40 ರೂಪಾಯಿ ಕೊಟ್ಟಿದ್ರೆ ಬೇಕಷ್ಟು ಸಿಗತ್ತೆ. ಆದ್ರೂ ಒಂದ್ ರೀತಿ ನಾವೇ ನಿಟ್ಕೊಂಡು 1-2 ಹಣ್ಣನ್ನ ತೆಗೆದ್ರೆ ಎಷ್ಟು ಖುಷಿ ಇರತ್ತೆ ಅಲ್ವಾ. ಹಾಗೆ ನಾನೀಗ ಒಂದು ಮನೆ ರೌಂಡ್ ಹಾಕಿ ಬಂದೆ. ಈಗ ಈ ಸೈಡ್ ಇಂದ ಬರ್ತಾ ಇದ್ದೇನೆ ಕಾರ್ ಶೆಡ್ ಹತ್ರ. ಈ ಕಾರ್ ಮೇಲೆ ಯಾರ ಹೆಸರಿದೆ ಗೊತ್ತಾ? ವಿಲಾಸಿನಿ ಅಂತ ಹೆಸರಿದೆ. ನಿಮಗ್ ಗೊತ್ತಾ ವಿಲಾಸಿನಿ ಯಾರು ಅಂತ? ನೋಡಿ, ಹೆಸರಿದೆ ಅಲ್ವಾ. ನನ್ನ ಮಕ್ಕಳದ್ದು ಹೆಸರಿದೆ, ಹಾಗೆ ವಿಲಾಸಿನಿ ಹೆಸರು ಇದೆ ಆಯ್ತಾ. ಹಾಗೆ ಈಗ ಒಂದು ಹೋಮ್ ರೆಮಿಡಿ ಮಾಡಿ ತೋರಿಸ್ತೇನೆ. ಓಕೆನಾ. ನಿಮ್ಗೆ ಈಗ ಸ್ಕಿನ್ ಅಂದ್ರೆ ಕಣ್ಣಿನ ಕೆಳಗಡೆ ಹೇಳ್ತೇನೆ ನಾನು. ಓಕೆನಾ. ನೋಡಿ, 2 ಸ್ಪೂನು ಅಂದ್ರೆ 2 ಸ್ಪೂನ್ ಇದ್ರದ್ದು ನೀರ್ ಬೇಕು. ಅದಕ್ಕೆ ನಾನು 1 ಸ್ಪೂನ್ ಅಕ್ಕಿ ಹಾಕಿ ಕುದಿಸ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿದ್ನಲ್ವಾ, ನನಗೆ ಅದು ಕುದಿಸಿದ ನಂತರ 2 ಸ್ಪೂನ್ ಆಗುವಷ್ಟು ಅಕ್ಕಿ ಬೆಂದಿರೋ ನೀರು ಬೇಕು ನನಗೆ. ಓಕೆನಾ. ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಮೊದಲು ರೆಡಿ ಮಾಡ್ಕೊತೇನೆ, ಯಾಕಂದ್ರೆ ಅದು ತಣ್ಣಾಗ್ಬೇಕಲ್ವಾ. ತಣ್ಣಾದ ನಂತರ ನಾವು ಒಂದು ಕ್ರೀಮ್ ಅನ್ನ ರೆಡಿ ಮಾಡೋಣ. ಓಕೆ. ನೀವು ನೋಡ್ತಾ ಇರಿ ನಾನು ಯಾವ ರೀತಿ ಮಾಡ್ತೇನೆ. ಹಾಗೆ ಇದು ನಂಬರ್ 1 ಅಂತ ಹೇಳ್ಬಹುದು. ಯಾವುದೇ ಸ್ಕಿನ್ನಿಗಾದ್ರೂ ತುಂಬಾನೇ ಬೆಸ್ಟ್ ಗೊತ್ತಾ. ಮುಖಕ್ಕಿರ್ಬಹುದು, ಕುತ್ತಿಗೆ ಸುತ್ತಲಿರ್ಬಹುದು, ಕಪ್ ಆಗತ್ತೆ ನೋಡಿ ಮುಖಕ್ಕೆ. ಮುಖ ಅಂದ್ರೆ ಕಣ್ಣಿನ ಕೆಳಗಡೆ, ತುಟಿಯ ಮೇಲ್ಗಡೆ, ಹಾಗೆ ಕುತ್ತಿಗೆಯ ಸುತ್ತಲೂ. ಅಂದ್ರೆ ಕೆಲವೊಬ್ರು ಕೇಳ್ತಾ ಇದ್ರು, ಈ ಮಂಗಲ್ಯ ಸರ ಹಾಕೊಂಡಾಗ ತುಂಬಾ ಕಪ್ಪಾಗಿರತ್ತೆ, ಅಂತ ಸ್ಕಿನ್ನಿಗೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ರೆಡಿ ಆಯ್ತಲ್ವಾ. ನಿಮ್ ಜೊತೆ ಮಾತಾಡ್ತಾನೆ ರೆಡಿ ಆಯ್ತು. ಈ ರೀತಿ ಕುದಿಸ್ಬೇಕು. ನೀವು ರೈಸ್ ಮಾಡುವಾಗ 1-2 ಸ್ಪೂನ್ ಎತ್ತಿಟ್ಕೋಬೇಡಿ. ಓಕೆನಾ. ಸ್ವಲ್ಪ ಅಂದ್ರೆ ಅರ್ಧ ಬೆಂದಿರ್ಬೇಕು ಅಷ್ಟೇ. ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕ್ತೇನೆ. ನಿಮ್ಮಲ್ಲಿ ಯಾವುದೇ ಕಂಪ್ನಿ ಜೇನುತುಪ್ಪ ಆದ್ರೂ ಓಕೆ, ಅರ್ಧ ಸ್ಪೂನೇ ಹಾಕ್ಬೇಕು. ಇದು 1 ವಾರಕ್ಕಾಗುವಷ್ಟು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇದು 15 ದಿನ ಆದ್ರೂ ಮಾಡ್ಬೋದು, ಇರತ್ತೆ, ಹಾಳಾಗಲ್ಲ. ಗೊತ್ತಾಯ್ತಾ. ಈ ರೀತಿ ಕ್ರೀಮ್ ರೆಡಿ ಮಾಡಿ ಇಟ್ಟಿದ್ರೆ ಇದು ಫ್ರಿಜ್ ಅಲ್ಲಿ ಇಡ್ಬೇಕಂತಾನು ಇಲ್ಲ, ನೀವು ಹೊರಗಡೆನೂ ಕೂಡ ಇಡಬಹುದು, ಹಾಳಾಗಲ್ಲ. ಹಾಗೆ ಅಲೋವೆರಾ ಜೆಲ್, ಇದು ಅಲೋವೆರಾ ಜೆಲ್ಲು ಅರ್ಧ ಸ್ಪೂನು, 1 ಸ್ಪೂನ್ ಬೇಕು. ಅಂದ್ರೆ 1 ವಾರಕ್ಕಲ್ವಾ, 1 ಸ್ಪೂನ್ ಹಾಕ್ತೀನಿ.
ಜೇನುತುಪ್ಪ ಅರ್ಧ ಸ್ಪೂನ್ ಹಾಕಿದ್ದೆ. ಯಾಕೆಂದ್ರೆ ನೀವು ಹೆದರ್ಕೋಬೇಡಿ, ಜೇನುತುಪ್ಪ ಹಾಕ್ತಾ ಇದ್ದಾಳಲ್ಲ ಇವಳು ಅಂದ್ಕೊಂಡು. ಜೇನುತುಪ್ಪ ಸ್ಕಿನ್ನಿಗೆ ಏನೂ ಆಗಲ್ಲ ಆಯ್ತಾ. ಹೇರಿಗೆ ಅಂದ್ರೆ ಕಣ್ಣಿಗೆ ಎಲ್ಲಾದ್ರೂ ತಾಕ್ತು, ಹುಬ್ಬಿಗೆ ತಾಕ್ತು ಅಂದ್ರೂ ಕೂಡ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ತೊಳ್ಕೊಬಿಟ್ರೆ ಏನೂ ಆಗಲ್ಲ. ಅಂದ್ರೆ ಅದು ಒಂದೇ ಕಿತ್ತಿದ್ರೆ ಸ್ವಲ್ಪ ವೈಟ್ ಆಗತ್ತೆ ಅಂತಾರೆ, ಒಂದೇ ಕಿಟ್ಟಬಾರ್ದು, ಜೊತೆಗೆ ಈ ರೀತಿ ಮಿಕ್ಸ್ ಇರಬೇಕು. ಹಾಗೆ ಇದಕ್ಕೆ ಕಸ್ತೂರಿ ಅರಿಶಿನ ಹಾಕ್ತಾ ಇದ್ದೇನೆ. ಇದು ಮಾರ್ಕೆಟ್ ಅಲ್ಲಿ ಸಿಗತ್ತೆ, ನೀವು ಕೇಳಿ ನೋಡಿ. ಇದು ಕೂಡ 1 ಸ್ಪೂನ್ ಹಾಕ್ಬೇಕು ಆಯ್ತಾ. 1 ಸ್ಪೂನ್ ಬೇಕೇ ಬೇಕು ಇದಕ್ಕೆ. ಇದೇ ಮೇನ್ ಆಗಿರತ್ತೆ ಕಸ್ತೂರಿ ಅರಿಶಿನ. ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ 1 ಹಾಕ್ತಾ ಇದ್ದೀನಿ. ಇದು 1 ವಾರಕ್ಕಾಗುವಷ್ಟು ಮಾಡ್ತಾ ಇದ್ದೀನಲ್ವಾ. ನೀವು ಇದೇ ಮೆಥಡ್ ಅಲ್ಲಿ ಮಾಡಬೇಕು. ಅಂದ್ರೆ ನಾನು ಎಷ್ಟು ಪ್ರಮಾಣ ಮಾಡಿದ್ದೆ ನೋಡಿ ಅಷ್ಟು. ಅಂದ್ರೆ 1 ಸ್ಪೂನು ಕಸ್ತೂರಿ ಅರಿಶಿನ, 1 ಸ್ಪೂನು ಅಲೋವೆರಾ ಜೆಲ್ಲು, ಅರ್ಧ ಸ್ಪೂನು ಜೇನುತುಪ್ಪ, 1 ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ಹಾಕ್ತಾ ಇದ್ದೇನೆ. ಇದು ಸರಿಯಾಗಿ ಮಿಕ್ಸ್ ಆಗಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನಾನು ಈಗ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅಕ್ಕಿ ಬೇಯಿಸಿ ಇದ್ದದ್ದು. ಇದು ಅದಕ್ಕೆ ಕ್ರೀಮಿಗೆ ಎಷ್ಟು ಬೇಕು ನೋಡಿ, ಅಂದ್ರೆ 1 ಸ್ಪೂನು 1.5 ಸ್ಪೂನು ಇದ್ರೆ ಸಾಕು, ರೆಡಿ ಆಗಿಬಿಡತ್ತೆ. ತುಂಬಾ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ಬೇಕು. ಹೀಗೆ ಕ್ರೀಮು ರೆಡಿ ಆಯ್ತು. ಕಸ್ತೂರಿ ಅರಿಶಿನ ಇದೆ ನೋಡಿ, ಅದು ಸ್ಕಿನ್ನಿಗಂತೂ ಸೂಪರ್, ನಂಬರ್ 1 ಅಂತ ಹೇಳ್ಬಹುದು. ಹಾಗೆ ಇದು ಸಾದಾ ಅರಿಶಿನ ಆಗಬಾರ್ದು, ಇದೇ ಆಗಿರ್ಬೇಕು ನೋಡಿ. ಇದು ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಸಿಗತ್ತೆ, ನೀವು ಕೇಳ್ಬೇಕು ಅಷ್ಟೇ. ಎಲ್ಲ ವಸ್ತು ಸಿಗತ್ತೆ ನೋಡಿ ಅಂತ ಗ್ರಂಥಿ ಅಂಗಡಿಲಿ ಸಿಗತ್ತೆ, ಅಲ್ಲಿ ನೀವು ಕೇಳಿ ಸಿಗತ್ತೆ. ತುಂಬಾ ರೊಕ್ಕ ಇಲ್ಲ ಆಯ್ತಾ. ಇದನ್ನ ನೀವು 15 ದಿನಕ್ಕೆ ತಿಂಗಳಿಗಾಗುವಷ್ಟು ಕೂಡ ಮಾಡಿ ಇಡ್ಬೋದು ನೋಡಿ. ಯಾವ ರೀತಿ ಆಯ್ತಲ್ವಾ, ಇದು 1 ವಾರಕ್ಕೆ ಸಾಕು. ಅಷ್ಟೇ ಮಾಡಿದ್ದೆ ನಾನು. ಇದೇ ಪ್ರಮಾಣದಲ್ಲಿ ಮಾಡಬೇಕು ಆಯ್ತಾ. ಇದಕ್ಕೂ ಜಾಸ್ತಿ ಹಾಕಬಾರ್ದು. ಯಾವುದು ಜೇನುತುಪ್ಪ ಆದರೂ ಅಷ್ಟೇ ಅರ್ಧ ಸ್ಪೂನು, ಅಲೋವೆರಾ ಜೆಲ್ ಆದರೂ ಅಷ್ಟೇ ನೀವು 1 ಸ್ಪೂನ್ ಬೇಕಾದ್ರೆ ಹಾಕಿ. ನಾನು 1 ಸ್ಪೂನ್ ಹಾಕಿದೆ ಅಂದರೆ ಸ್ವಲ್ಪ ಬಿದ್ದಿತ್ತಲ್ವ, ಅಷ್ಟು ಸೇರಿ 1 ಸ್ಪೂನ್ ಆಗುತ್ತೆ. ನಂತರ ಕಸ್ತೂರಿ ಅರಿಶಿನ ಅಂದಿದ್ನಲ್ವ, ಇದು ಕೂಡ 1 ಸ್ಪೂನೇ ಹಾಕಬೇಕಾಗತ್ತೆ. ಇದಕ್ಕೂ ಕಡಿಮೆ ಹಾಕಬಾರ್ದು, ಇದರಲ್ಲೇ ತುಂಬ ಇರುತ್ತೆ, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದಕ್ಕೂ ಮತ್ತು ಜೇನುತುಪ್ಪಗೂ ಅಲೋವೆರಾ ಜೆಲ್ಲಿಗೂ ಮತ್ತು ಇದು ವಿಟಮಿನ್ ಇ ಕ್ಯಾಪ್ಸುಲ್ ಇದೆಯಲ್ಲ, ಇದಕ್ಕೂ ಒಂದಕ್ಕೊಂದು ಇದು ಅಂದರೆ ಎಲ್ಲ ಮಿಕ್ಸ್ ಆದಾಗ ಒಂದು ಕ್ರೀಮ್ ರೆಡಿ ಆಗುತ್ತೆ. ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಆಯಿತಾ. ಇದೇ ನಾನು ಏನು ಹಾಕಿದ್ದೆ ನೋಡಿ, ಇಷ್ಟೇ ಹಾಕಬೇಕು. ಇದಕ್ಕೂ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು ನೋಡಿ. ಈ ರೀತಿ ಆಯಿತು. ಇದನ್ನು ನೀವು ಚಿಕ್ಕ ಡಬ್ಬ ಇರುತ್ತೆ ನೋಡಿ, ತೋರಿಸ್ತೇನೆ ಆಯಿತಾ. ನೋಡಿ ಈ ರೀತಿ ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು. ಇದು ಏನು ಗೊತ್ತಾ, ಇದು ಚಳಿಯಲ್ಲಿ ಬಿರುಕು ಬರುತ್ತೆ ನೋಡಿ ಕೈಗೆ ಮತ್ತು ಮುಖಕ್ಕೆ, ಎಲ್ಲೆಲ್ಲಿ ತುರ್ಕೆಲ್ಲ ಬರುತ್ತೆ, ಅದು ಆ ಕ್ರೀಮು ಮಾಡೋದು. ಇದು ಅಂದರೆ ವಾರಕ್ಕೊಮ್ಮೆ ಮಾಡ್ತಾ ಇದ್ದೇನೆ, ಚಳಿ ಅಲ್ವಾ, ವಾರಕ್ಕೊಮ್ಮೆ ಇಷ್ಟು ಮಾಡಿ ಇದರಲ್ಲಿ ಒಂದು ತುಂಬ ಆಗುವಷ್ಟು ಮಾಡಿದರೆ ಅದು ಏನಾಗುತ್ತೆ ಗೊತ್ತಾ, ಇದು ಸ್ಕಿನ್ನಿಗೆ ಬರುತ್ತೆ. 1 ವಾರ ಐತೆ, ಇನ್ನೊಂದು ಸ್ವಲ್ಪ ಇದೆ, ನಾನು 4 ದಿನ ಬರ್ಬೋದು ಮತ್ತು ಮಾಡಬೇಕು. ಈಗ ಇನ್ನು ಬೇರೆ ಒಂದು ಡಬ್ಬ ಇದೆ, ಅದರಲ್ಲಿ ಹಾಕಿಡ್ತೇನೆ ಆಯಿತಾ. ಇದು ಕೂಡ ನಾವು ಏನು ಗೊತ್ತಾ, ನಾವು ಮನೆಯಲ್ಲೇ ಮಾಡುವಾಗ ವಾರಕ್ಕೊಂದಿನ ನಮ್ಗೆ ಏನು ಬೇಕು ನೋಡಿ ಅದನ್ನು ಮಾಡ್ಕೋಬೋದು. ಈ ಚಳಿ ಅಲ್ವಾ, ಈ ಚಳಿಗೆ ಈ ಕಣ್ಣಿನ ಸುತ್ತಲೂ ಇಲ್ಲೆಲ್ಲ ಕಪ್ಪಾಗಿ ಬಿರ್ಕು ಬಂದಿರುತ್ತೆ ಆಯಿತಾ. ಹಾಗೆ ಈ ಮೂಗಿನ ಕೆಳಗಡೆ ಇಲ್ಲೆಲ್ಲ ಕಪ್ಪಾಗಿ ಒಂದು ರೀತಿ ಕಪ್ಪಾಗಿರುತ್ತೆ, ಒಂದು ರೀತಿ ತುಂಬಾ ಕಪ್ಪಾಗತ್ತೆ. ಕಣ್ಣಿನ ಸುತ್ತಲೂ ಕಪ್ಪಾಗತ್ತೆ. ಎಷ್ಟೇ ವೈಟ್ ಇದ್ದರೂ ಕೂಡ, ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ಅದು ಹೇಗೆ ಅಂದರೆ ಬರುತ್ತೆ ಅದು ಕೆಲವೊಬ್ಬರಿಗೆ. ಎಷ್ಟೇ ಅವರು ಫುಡ್ಡಲ್ಲಿ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರು ಕೂಡ ಬರುತ್ತೆ ಅದು. ಆದರೂ ಕೂಡ ಈ ಚಳಿ ಬಿದ್ದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಸ್ಕಿನ್ನೆಲ್ಲ ಒಂದು ರೀತಿ ಟೈಟ್ ಆಗುತ್ತಲ್ವಾ, ಆವಾಗ ಅದು ಹೀಗೆ ಬಿರುಕೆಲ್ಲ ಬಂದಿರುತ್ತೆ. ಇದನ್ನು ನೀವು ಸ್ವಲ್ಪ ಹಚ್ಚಬೇಕು. ಹೇಗೆ ಸ್ವಲ್ಪ ನಾನು ತೋರಿಸ್ತೇನೆ ಆಯಿತಾ. ಇದು ಎಲ್ಲೇ ತಾಗಿದ್ರೂ ಏನೂ ಆಗಲ್ಲ, ಯಾಕಂದರೆ ಜೇನುತುಪ್ಪ ಹಾಕ್ತೀವಿ ಅಂದ್ಕೊಂಡು ವೈಟ್ ಆಗತ್ತೆ ಅಂತ ಅಂದ್ಕೋಬೇಡಿ, ಓಕೆನಾ. ಯಾಕಂದರೆ ಜೇನುತುಪ್ಪ ಮತ್ತು ಬರೀ ಜೇನುತುಪ್ಪ ಆದರೆ ಆಗ್ಬೋದು, ಬರೀ ಜೇನುತುಪ್ಪಕ್ಕೆ ಇಟ್ಕೊಂಡ್ರೆ ಇದರಲ್ಲೆಲ್ಲ ಮಿಕ್ಸ್ ಇದೆಯಲ್ವಾ, ಹಾಗಾಗಿ ಇದು ಒಂದಕ್ಕೊಂದು ಸಂಬಂಧ ಇದೆ. ಇದಕ್ಕೆ ಒಂದಕ್ಕೊಂದು ಮಿಕ್ಸ್ ಆದಾಗ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಕಣ್ಣಿನ ಕೆಳಗಡೆ ಹಾಗೆ ಇಲ್ಲೆಲ್ಲ ಸ್ವಲ್ಪ ಹೀಗೆ ಕಿಟ್ಕೋಬೇಕು. ಸ್ವಲ್ಪ ಕಿಟ್ಟುಕೊಂಡು 1 ಅವರ್ ಬಿಟ್ಟು ನೀವು ತೊಳ್ಕೊಬಿಡಿ. ನೀವು ರಾತ್ರಿ ಆದರೆ ಮಲಗುವ ಮುನ್ನಕ್ಕೆ ಇಟ್ಕೊಳ್ಳಿ, ಓಕೆನಾ. ಇಲ್ಲಿ ಹೀಗೆ ಕಣ್ಣಿನ ಕೆಳಗಡೆ, ಕಣ್ಣಿನ ಮೇಲ್ಗಡೆ ಹೀಗೆ ಎಲ್ಲೆಲ್ಲಿ ಕಪ್ಪಿದೆ ನೋಡಿ ಅಲ್ಲಲ್ಲಿ ನೀವು ಕಿಟ್ಕೋಬೇಕು. ಹೀಗೆ 1 ಅವರ್ ಆದ ನಂತರ ಜಸ್ಟ್ ಹೀಗೆ ಅಂದ್ರೆ ಅದು ಕಸ್ತೂರಿ ಅರಿಶಿನ ಇದೆ ನೋಡಿ, ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು.
ಹೀಗೆ ಸ್ವಲ್ಪ ಕಿಟ್ಕೋಬೇಕು. ಹಾಗೆ ಇಲ್ಲಿ ತುಟಿ ಇಲ್ಲೆಲ್ಲ ಸ್ವಲ್ಪ ಕಪ್ಪಾಗಿ ಬಿಡತ್ತಲ್ವಾ, ನೋಡಿ 1 hour ಬಿಟ್ಟು ತೊಳ್ಕೊಂಡಲ್ವ ಎಷ್ಟು ಗೊತ್ತಾಗತ್ತೆ ನಿಮಗೆ. ನೋಡಿ ಡಿಫ್ರೆನ್ಸ್ ಗೊತ್ತಾಗತ್ತೆ. ಕಣ್ಣಿನ ಕೆಳಗಡೆ ಕಪ್ ಇದ್ರೂ ಕೂಡ ಅದು ಸ್ವಲ್ಪ ಸ್ವಲ್ಪ ಹೋಗುತ್ತೆ, ಒಂದೇ ಸಲ ಹೋಗಲ್ಲ ಆಯಿತಾ. ಸ್ವಲ್ಪ ಹೋಗಿ ಈ ಸ್ಕಿನ್ನು ತುಂಬ ನೈಸಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ಆದಷ್ಟು ಸ್ಕಿನ್ನಿಗೆ ಆರೈಕೆ ಸಿಗುತ್ತೆ ಇವೆಲ್ಲ ಹಾಕಿದಾಗ. ಇಲ್ಲೆಲ್ಲ ಕಪ್ಪಾಗೋದು ಅದೆಲ್ಲ ಸ್ವಲ್ಪ ತಡೆಗಟ್ಟತ್ತಲ್ವ. ಹಾಗೆ ಸ್ಕಿನ್ನು ಕೂಡ ತುಂಬ ಶೈನಿಂಗ್ ಆಗಿ ಲುಕ್ಕಾಗಿ ಕಾಣುತ್ತೆ ಆಯಿತಾ. ನಾನೇನು ಮಾಡ್ತೇನೆ ಗೊತ್ತೇ, ಇದೇ ರೀತಿ ಹೋಮ್ ರೆಮಿಡಿ ಮಾಡ್ತೀನಲ್ವಾ, ಇದೇ ರೀತಿ ಹೋಮ್ ರೆಮಿಡಿ ಮಾಡಿಕೊಂಡು 1 ವಾರಕ್ಕೆ ನನಗೇನು ಬೇಕು ನೋಡಿ. ಚಳಿಗಾಲ ಅಲ್ವಾ, ಚಳಿಗಾಲಕ್ಕೆ ಏನು ತುಂಬಾ ಇದೆ, ತುಂಬ ರೀತಿಲಿ ಮಾಡ್ಕೋಬೋದು ನಾವು. ನಮಗೆ ಯಾವುದು ಇಷ್ಟ ನೋಡಿ, ತುಂಬ ಇದೆ. ಈಗ ನಮಗೆ ಮುಖದ ಕಣ್ಣಿನ ಕೆಳಗಡೆ ಕಪ್ಪಾಗತ್ತೆ ಅನ್ನೋದಕ್ಕೆ ಒಂದು ತುಂಬಾ ಇದೆ. 7-8 ರೀತಿಲಿ ಕ್ರೀಮನ್ನು ನಾವು ರೆಡಿ ಮಾಡ್ಬೋದು ಹೀಗೆ ಆಯಿತಾ. ಅದಕ್ಕೆ ನಾನು ವಾರಕ್ಕೊಮ್ಮೆ ಈ ರೀತಿ ಕ್ರೀಮೆಲ್ಲ ಮಾಡಿ ಇಟ್ಕೊಳ್ತೇನೆ. ನಾನು ಕೂಡ ಬೆಳಿಗ್ಗೆ ಒಂದು ಸಲ ಮುಖ ತೊಳೆಯುತ್ತನಲ್ವ, ಆವಾಗ ಸ್ವಲ್ಪ ಕಿಟ್ಕೋತೇನೆ. ನಂತರ ಸ್ನಾನ ಮಾಡೋ ತನಕ ಸರಿ ಇರುತ್ತೆ. ನಾವು ಆ ಕ್ರೀಮನ್ನು ಕಿಟ್ಕೊಂಡಿದ್ದೀವಿ ಅನಿಸಲ್ಲ, ಎಣ್ಣೆನೂ ಕೂಡ ಅನಿಸಲ್ಲ. ಕೆಲವೊಬ್ರು ಏನಂತಾರೆ ಗೊತ್ತಾ, ಎಣ್ಣೆ ಆಗುತ್ತೆ, ಒಂದು ರೀತಿ ಆಗುತ್ತೆ, ಅದೆಲ್ಲ ಸುಳ್ಳು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದು ಇರುತ್ತೆ ಕೆಲವೊಂದು ಕ್ರೀಮು. ಕೊಬ್ಬರಿ ಎಣ್ಣೆ ಹಾಕೋದಿದ್ರೂ ಕೂಡ ಸ್ವಲ್ಪ ನಾವು ಕಿಟ್ಕೊಂಡಾಗ ಒಂದು ರೀತಿ ಆಗುತ್ತೆ. ಒಂದು 10 ನಿಮಿಷಕ್ಕೆ ಅದು ಡ್ರೈ ಆಗುತ್ತಲ್ವ, ನಮ್ಮ ಸ್ಕಿನ್ನು ಅದೆಲ್ಲ ತಗೊಳತ್ತಲ್ವ. ಆ ನಂತರದ್ದು ನಮ್ಮದು ನಾರ್ಮಲ್ ಸ್ಕಿನ್ ಥರ ಆಗುತ್ತೆ. ನಾರ್ಮಲ್ ಸ್ಕಿನ್ ಹೇಗಿರುತ್ತೆ ನೋಡಿ ಹಾಗೆ ಆಗುತ್ತೆ ಆಯಿತಾ. ಅದಕ್ಕೆ ನೀವು ಕೂಡ ಹೋಮ್ ರೆಮಿಡಿ ಮಾಡಿ, ಸ್ಕಿನ್ನು ಚೆನ್ನಾಗಿರುತ್ತಲ್ವ. ಹಾಗೆ ನಮಗೊಂದು 40-45 ವರ್ಷ ಹತ್ರ ಇದ್ದೀವಿ ಅಂದರೂ ಕೂಡ ನಾವು 20 ವರ್ಷದವ್ರ ಥರ ಕಾಣ್ಬೋದು. ಸ್ಕಿನ್ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು, ಆರೈಕೆ ಬೇಕು. ಹಾಗೆ ಸ್ಕಿನ್ನಿಗೆ ನಾವು ಬಿಸಿಲಿಗೆ ಹೋಗುವಾಗ ಚಳಿಗಾಲಕ್ಕೆ, ಬೇಸಿಗೆಗಾಲಕ್ಕೆ, ಮಳೆಗಾಲಕ್ಕೆ ಹೀಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. ವಾತಾವರಣಕ್ಕೆ ನಮ್ಮ ಸ್ಕಿನ್ನು ಚೇಂಜಸ್ ಆಗುತ್ತೆ. ನಮ್ಮ ಫುಡ್ಡಲ್ಲೂ ಸ್ವಲ್ಪ ಚೇಂಜಸ್ ಆಗುತ್ತಲ್ವ. ಮಳೆಗಾಲ ಚಳಿಗಾಲ ಅಂದಾಗ ಸ್ವಲ್ಪ ಖಾರ ತಿನ್ನೋದು, ಹುಳಿ ತಿನ್ನೋದು, ಸೆಕೆ ಬಂದ ಕೂಡಲೇ ನಾವು ಖಾರ ತಿನ್ನಲ್ಲ, ಹೀಗೆಲ್ಲ ಇರುತ್ತಲ್ವ. ಈ ಚಳಿ ಅಂದಾಗ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು ಹೀಗೆಲ್ಲ ಇರುತ್ತಲ್ವ. ಆವಾಗ ಏನಾಗುತ್ತೆ, ನಮ್ಮ ಸ್ಕಿನ್ನಿಗೆ ಒಂದು ರೀತಿ ಆಗತ್ತೆ. ಅದು ಸ್ಕಿನ್ ಬಗ್ಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅದು ಸ್ಕಿನ್ನಿಗೆ. ಹಾಗಾಗಿ ಸ್ಕಿನ್ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ನೋಡಿ. ಪಳ ಹೊಳೆಯು ಸ್ಕಿನ್ ಬೇಕಂದರೆ ನೀವು ಈ ರೀತಿ ಹೋಮ್ ರೆಮಿಡಿಯನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ವಾರಕ್ಕೊಮ್ಮೆ ಮಾಡ್ಕೊಳ್ಳಿ. ಈಸಿ ಕೆಲಸ ಉಂಟು. ನೀವು ಅನ್ನ ಮಾಡ್ತಾ ಇರ್ತೀರಲ್ವ, ಸ್ವಲ್ಪ ಅನ್ನ ಒಂದು ಅರ್ಧ ಬೆಂತು ಅನ್ನುವಾಗ 1-2 ಸ್ಪೂನನ್ನು ಎತ್ತಿಟ್ಕೊಳ್ಳಿ. ಹಾಗೆ ಇದೆಲ್ಲ ವಸ್ತು ಇರುತ್ತೆ ನೋಡಿ, ನೀವು ಒಂದು ಸ್ವಲ್ಪ ತಂದಿಟ್ಕೊಂಡ್ರೆ ನಿಮಗೆ ಒಂದು 4-5 ತಿಂಗಳ ಹೇಗೆ ಬರುತ್ತೆ. ಜೇನುತುಪ್ಪ, ಅಲೋವೆರಾ ಜೆಲ್ಲು, ಕಸ್ತೂರಿ ಅರಿಶಿಣ, ಹಾಗೆ ವಿಟಮಿನ್ ಇ ಕ್ಯಾಪ್ಸುಲು, ಇಂಥವೆಲ್ಲ ಏನು ಗೊತ್ತಾ, ಇದು ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೆಯದು, ಹೇರಿಗೂ ತುಂಬ ಒಳ್ಳೆಯದು ಆಯಿತಾ. ಈ ರೀತಿ ನೀವು ಹೋಮ್ ರೆಮಿಡಿ ಮಾಡಿ ರಿಸಲ್ಟ್ ಹೇಳಿ ಆಯಿತಾ. ನಿಮ್ಗೆ ಒಳ್ಳೆ ಸ್ಕಿನ್ ಬೇಕು ಅಂದರೆ ನೀವು ನೋಡಿ ನಂದು ಹಳೆ ವಿಡಿಯೋಸ್ ಎಲ್ಲ ನೋಡಿ. ಆವಾಗ ನಾನು ಈ ರೀತಿ ಅಷ್ಟೇನು ನಾನು ಮುಖದ್ದು ಹೋಮ್ ರೆಮಿಡಿ ಮುಖದ ಸ್ಕಿನ್ನಿಗೆಲ್ಲ ಅಷ್ಟೇನು ನಾನು ಕ್ರೀಮ್ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟೆಲ್ಲ ಮಾಡಲಾಗಿದೆ, ಯಾವಾಗಾದರೂ ಮಾಡ್ತಿದ್ದೆ, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹೀಗೆ. ಕ್ರೀಮು ಸಹ ಕಿಟ್ಟಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ರಪ್ ಇತ್ತು ನೋಡಿ ಸ್ಕಿನ್ನು. ನಾನು ಯಾವಾಗ ಈ ರೀತಿ ಸ್ಕಿನ್ ಬಗ್ಗೆಲ್ಲ ಹೇಳ್ತಾ ಬಂದೆ ಅಂದರೆ ನನಗೆ ಗೊತ್ತಿತ್ತು ಯಾರು ಮಾಡ್ತಾರೆ, ನನಗೇನು ಅಂಥ ಪ್ರಾಬ್ಲಮ್ ಏನೂ ಇಲ್ಲಲ್ವ, ಸ್ಕಿನ್ ಬಗ್ಗೆಲ್ಲ ಸರಿ ಇತ್ತಲ್ವ ಸ್ಕಿನ್ನು. ಹಾಗಾಗಿ ಯಾಕೆ ಮಾಡೋದು ಅನ್ನೋದು ಇತ್ತು ನನಗೆ. ಆದರೆ ಈಗ ನಾನು ಹೋಮ್ ರೆಮಿಡಿ ಮಾಡ್ತಾ ಅಂದರೆ ಮುಖಕ್ಕೂ ಹಚ್ಕೊಳ್ತಾ ಇರ್ತೀನಲ್ವ, ಸ್ಕಿನ್ನು ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ನೀವು ಹಳೆಯ ವಿಡಿಯೋಸನ್ನು ನೋಡಿ ಯಾವ ರೀತಿ ಆಗಿದೆ, ಈಗ ಹೇಗಾಗಿದೆ ಅಂದ್ಕೊಂಡು ನೋಡಿ ಆಯಿತಾ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಎಷ್ಟು ಚೆಂದ ಆಗುತ್ತೆ ಗೊತ್ತಾ. ನೋಡಿ ಇದೇನು ಮೇಕಪ್ ಇಲ್ಲ, ಏನಿಲ್ಲ, ಸೀದಾ ಮನೇಲಿರೋದು ನೋಡಿ ಯಾವ ರೀತಿ ಆಗಿದೆ. ಅದಕ್ಕೆ ನಿಮಗೆ ಯಾವುದಾದ್ರೂ ಸ್ಕಿನ್ ಬಗ್ಗೆ ಏನಾದರೂ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋದನ್ನು ನಿಮಗೆ ಶೇರ್ ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಹಾಗೆ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ಸದಾ ಇರಲಿ. ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ಹಾಕ್ಬೋದು. ನೀವು ಯಾವುದೇ ವಿಡಿಯೋಸನ್ನು ಕೇಳಿ, ಹೇರ್ ಬೇಕಾಗಲಿ, ಸ್ಕಿನ್ ಬಗ್ಗೆ, ಹಾಗೆ ಹೆಲ್ತ್ ಟಿಪ್ಸು ಕೆಲವೊಂದು ಗೊತ್ತಿರುತ್ತೆ ನನಗೆ. ಅದ್ರ ಬಗ್ಗೆ ನಾನು ಹೇಗಾದರೂ ಮಾಡಿ ನನ್ನಲ್ಲಿರೋದನ್ನು ಹಳೆಯದೆಲ್ಲ
ನೆನ್ಪು ಮಾಡ್ಕೊಡ್ತೇನೆ. ನನ್ನ ಅಜ್ಜಿ ಕಾಲದಲ್ಲಿ, ಅಜ್ಜನ ಕಾಲದಲ್ಲಿ ಯಾವ ರೀತಿ ಎಲ್ಲ ಇರ್ತಿದ್ರು ಹೀಗೆಲ್ಲ ನಾನು ಸರ್ಚ್ ಮಾಡಿಕೊಂಡು ನಿಮ್ಮ ಎದುರಿಗೆ ವಿಡಿಯೋವನ್ನು ತರ್ತೇನೆ. ಓಕೆನಾ? ನಿಮ್ಮ ಸಪೋರ್ಟು ಫುಲ್ ಇರಲಿ ನನಗೆ. ಹಾಗೆ ಹೊಸಬರಾಗಿದ್ದರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ಲದೇ ವಿಡಿಯೋಸನ್ನು ನೋಡ್ತಾ ಇದ್ದೀರಿ. ಹಾಗೆ ಮಾಡಬೇಡಿ. ಯಾಕಂದರೆ ನಾನು ಯಾವುದಾದ್ರೂ ವಿಡಿಯೋ ಹಾಕ್ದೆ ಅಂದರೆ ನಿಮಗೆ ಬರಲ್ಲ ಅದು. ನೀವು ನೋಟಿಫಿಕೇಷನ್ ಬರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರೆ ನೋಟಿಫಿಕೇಷನ್ ಬರುತ್ತಲ್ವ, ನೀವು ಪಟ್ ಅಂತ ನೋಡ್ಬೋದು. ಒಂದು ಸ್ವಲ್ಪ ಆದರೂ ನೋಡ್ಬೋದು, ಪೂರ್ತಿ ವಿಡಿಯೋ ಅಂತಲ್ಲ, ಸ್ವಲ್ಪ ನಿಮ್ಗೆ ಯಾವ್ದು ಇಷ್ಟ ಆ ವಿಡಿಯೋದಲ್ಲಿ ಏನಾದರೂ ತಮ್ಮನೇಲಿ ನೋಡಿದ ಕೂಡ ಗೊತ್ತಾಗತ್ತಲ್ವ, ಇವ್ರು ಇಂಥದ್ದೇ ವಿಡಿಯೋ ಮಾಡಿದ್ದಾರೆ, ನನಗೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಸ್ಕಿನ್ ಬಗ್ಗೆ ಇರಲಿ, ಹೇರ್ ಬಗ್ಗೆ ಇರಲಿ. ಇದು ಗಂಡು ಮಕ್ಳಿಗೆ, ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಬರುತ್ತೆ. ಯಾಕಂದರೆ ನಮ್ಮನೇಲೂ ಕೂಡ ನಮ್ಮದು ಹುಡುಗ ಇದ್ದಾನೆ, ಚಿಕ್ಕ ಹುಡುಗ, ಅವನಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದೆ ಚಳಿಗಾಲದಲ್ಲಿ. ಅಂದರೆ ಸಣ್ಣ ಸಣ್ಣ ಹುಬ್ಬಳಿ ಹೇಳ್ತಾ ಇತ್ತಲ್ವ, ತುಟಿಯೆಲ್ಲ ಬಿರ್ದೆಲ್ಲ ಹೋಗ್ತಿತ್ತು, ಅದಕ್ಕೆ ನಾನು ಇದು ಮಾಡಿಕೊಟ್ಟೆ. ಹಾಗೆ ಇದು ತುರ್ಕೆದು ಹಿಂದಿದೆ ನೋಡಿ, ತುರ್ಕೆ ಈ ಚಳಿಗಾಲದಲ್ಲಿ ತುರ್ಕೆ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದಕ್ಕೆ ಕ್ರೀಮನ್ನು ನಾನು ರೆಡಿ ಮಾಡಿದ್ದೆ. ನನಗೂ ಯೂಸ್ ಆಯಿತು. ನನಗೆ ತುಂಬ ತುರ್ಕೆ ಬರ್ತಿತ್ತು. ಅಂದರೆ ಚಳಿ ಬಿದ್ದು ಕೂಡಲೇ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತಲ್ವ, ಹಾಗೆ ಸ್ವಲ್ಪ ಫುಡ್ಡು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಆಯಿತಾ. ಚಳಿ ಬಿದ್ದು ಕೂಡಲೇ ತುರ್ಕೆ ಬರೋದು, ಸ್ವಲ್ಪ ಮೈಯೆಲ್ಲ ಡ್ರೈ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಫುಡ್ಡನ್ನು ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ಅಂದರೆ ಜ್ಯೂಸ್ ಕುಡಿಯೋದು, ಎಳ್ನೀರು ಕುಡಿಯೋದು, ಹೀಗೆಲ್ಲ ಮಾಡಬೇಕಾಗತ್ತೆ. ಸ್ವಲ್ಪ ಖಾರ ಹುಳಿ ಕಡಿಮೆ ತಿನ್ನೋದು, ಹೀಗೆ ಮಾಡಿದರೆ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಆಯಿತಾ. ಹಾಗೆ ನೀವು ನಮಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಹಾಗೆ ಕಮೆಂಟ್ ಮಾಡಿ ಏನಾದರೂ ಇದ್ದರೆ, ಅಂದರೆ ಏನಾದರೂ ನಿಮಗೆ ಯಾವುದಾದ್ರೂ ಒಂದು ಸ್ಕಿನ್ ಬಗ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಅಂದರೆ ನಂದು ವ್ಲಾಗೂ ಇದೆ, ನಾನು ಡೈಲಿ ವ್ಲಾಗನ್ನು ಹಾಕ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಏನೂ ಮಾಡಲೇ ಇಲ್ಲ. ಓಕೆ, ಇವತ್ತು ಸಂಡೇ ಅಲ್ವಾ, ಹಾಗೆ ಸಂಡೇ, ಅದಕ್ಕೆ ಬೆಳಿಗ್ಗೆ ಮನೆ ಕೆಲಸ ಅಡುಗೆ ಮಾಡೋದೆಲ್ಲ ಇತ್ತು, ಹಾಗಾಗಿ ಮಾಡಲಿಲ್ಲ. ನಾಳೆ ವಿಡಿಯೋದಲ್ಲಿ ಬರುತ್ತೆ, ಡೈಲಿ ವ್ಲಾಗ್ ಬರುತ್ತೆ, ಓಕೆನಾ. ಹಾಗೆ ಡೈಲಿ ವ್ಲಾಗ್ ಜೊತೆನೇ ನಾನು ಈ ರೀತಿ ನಿಮಗೆ ಅನುಕೂಲ ಆಗುವಂಥದ್ದು ಏನಾದರೂ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ಹಾಗೆ ಯಾವುದಾದ್ರೂ ಒಂದು ನಿಮ್ಗೆ ಉಪಯೋಗ ಆಗುವಂಥದ್ದು, ಅಂದರೆ ನಿಮ್ಮ ಜೀವನದಲ್ಲಿ ಬೇಕಲ್ವಾ, ಏನಾದರೂ ಬೇಕಾಗತ್ತಲ್ಲ, ಎಲ್ಲ ಅಂಥದ್ದು ನಿಮಗೆ ಉಪಯೋಗ ಆಗತ್ತೆ ಇದು ಅಂಥ ವಿಡಿಯೋವನ್ನು ನಾನು ನಿಮ್ಮ ಎದುರಿಗೆ ಇಡ್ತೇನೆ, ಓಕೆನಾ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.